ಇವತ್ತಿನ ಸಂಚಿಕೆಯಲ್ಲಿ ನಾವು ಮೇಷರಾಶಿ, ಭರಣಿ ನಕ್ಷತ್ರ ಮತ್ತು ಅದರ 4 ಚರಣಗಳ ವರ್ಣನೆಯನ್ನ ಮಾಡಿದ್ದೇವೆ. ವ್ಯಾಪಾರಕ್ಕಿಂತ ಉದ್ಯೋಗಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡುವಂತವರಾಗಿರ್ತಾರೆ. ಅವೆಲ್ಲ ಇರ್ತದೆ, ಡಿಸಿಪ್ಲಿನ್ ಇರ್ತದ, ಪ್ರಾಮಾಣಿಕತೆ ಇರ್ತದ, ಉಗ್ರತೆ ಇರ್ತದ, ಅಗ್ರೆಸಿವ್ನೆಸ್ ಇರ್ತದ. ಅದ್ರ ರಿಸಲ್ಟ್ ಕೊಡುವಂತದ್ದು ಇರಂಗಿಲ್ಲ. ಮೇಷರಾಶಿ ಅಶ್ವಿನಿ ನಕ್ಷತ್ರದ ಸ್ವಭಾವನೇ ಬೇರೆ, ಭರಣಿ ನಕ್ಷತ್ರದವರ ಸ್ವಭಾವನೇ ಬೇರೆ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಪವನ್ ಜೋಶಿ. ಇಂದಿನ ಸಂಚಿಕೆಯಿಂದ ನಾವು ನಕ್ಷತ್ರ ಮಾಲೆ, ರಾಶಿಗಳ ನಕ್ಷತ್ರಗಳ ವರ್ಣನೆಯನ್ನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೇವೆ. ಮೇಷರಾಶಿ ಮತ್ತು ಅಶ್ವಿನಿ ನಕ್ಷತ್ರ, ಆ ನಕ್ಷತ್ರಗಳ 4 ಪಾದದ ಸ್ವಭಾವ ವರ್ಣನೆಯನ್ನು ಹಿಂದಿನ ಸಂಚಿಕೆಯಲ್ಲಿ ಮಾಡುತ್ತಾ ಈಗ ನಕ್ಷತ್ರ ಭರಣಿ ವರ್ಣನೆಯನ್ನ ಮಾಡಲಿದ್ದೇವೆ. ಮೇಷರಾಶಿಯಲ್ಲಿ ಬರುವ 2ನೇ ನಕ್ಷತ್ರವೆಂದರೆ ಭರಣಿ ನಕ್ಷತ್ರ. ಮೇಷರಾಶಿಯವರ ಸ್ವಭಾವ ನಾನು ಹೇಳಿದ್ದೇನೆ. ಅವರು ಉಗ್ರರಾಗಿರ್ತಾರೆ, ತೆಳ್ಳಗಾಗಿರ್ತಾರೆ, ಕೆಂಪು ಬಣ್ಣದವರಾಗಿರ್ತಾರೆ, ಗೋಧಿ ಬಣ್ಣದವರಾಗಿರ್ತಾರೆ, ಸ್ವಲ್ಪ ಗುಂಗುರು ಕೂದಲದವರಾಗಿರ್ತಾರೆ, ಎತ್ತರ ಆಗಿರ್ತಾರೆ, ಬಹಳ ಅಗ್ರೆಸಿವ್ ಆಗಿರ್ತಾರೆ, ಡೆಡಿಕೇಟಿವ್ ಆಗಿರ್ತಾರೆ, ಸ್ಪೀಡ್ ಇರ್ತಾರೆ, ಕ್ಷಿಪ್ರ ನಿರ್ಣಯಗಳಾಗಿರ್ತಾರೆ. ಹೀಗೆ ಅನೇಕ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಒಂದು ವೇಳೆ ಮೇಷರಾಶಿಯಲ್ಲಿ ಜನಿಸಿ ಆ ಮೇಷರಾಶಿಯ ಸ್ವಭಾವವನ್ನು ಪಡೆದು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಏನಾಗುತ್ತದೆ? ಭರಣಿ ನಕ್ಷತ್ರ ಅಂತ ಬಂದಾಗ ಅದು 2ನೇ ನಕ್ಷತ್ರ. ಅದರ ದೇವತಾ ಯಮಧರ್ಮರಾಯ, ಅದಕ್ಕೆ ಗ್ರಹ ದೇವತಾ ಶುಕ್ರ. ಹೀಗಿದ್ದಾಗ ಮಂಗಳ, ಶುಕ್ರ, ಯಮಧರ್ಮರಾಯ ಇವರ ಸಂಯೋಜನೆಯ ಸ್ವಭಾವವು ಆ ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಉಂಟಾಗುತ್ತದೆ. ಈಗ ಉದಾಹರಣೆಗೆ ಯಮ ನಮ್ಮ ಎಲ್ಲರಿಗೂ ತಿಳಿದ ಹಾಗೆ ಧರ್ಮ ದೇವತೆ, ನ್ಯಾಯ ದೇವತೆ, ಮೃತ್ಯು ದೇವತೆ ಅಂತ ನಾವು ಕರಿತೇವೆ. ನಾವು ಸತ್ತ ಮೇಲೆ ನಾವು ಮಾಡಿದ ಪಾಪ ಪುಣ್ಯಗಳ ಲೆಕ್ಕವನ್ನು ಹಾಕಿ ನಮಗೆ ಪುಣ್ಯದ ಅಂಶವನ್ನ ಪುಣ್ಯದ ರೂಪದಲ್ಲಿ, ಪಾಪದ ಅಂಶವನ್ನ ಪಾಪದ ರೂಪದಲ್ಲಿ ನೀಡುವಂತವನೇ ಯಮಧರ್ಮರಾಯ. ಉಗ್ರತೆ, ತೀವ್ರ ಬುದ್ಧಿ, ಡೆಡಿಕೇಟಿವ್ ನೇಚರ್ ಎಲ್ಲವನ್ನು ಇಟ್ಟುಕೊಂಡು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದರೆ ಡಿಸಿಪ್ಲಿನ್ ಇರ್ತದ, ಕನ್ಸಿಸ್ಟೆನ್ಸಿ ಇರ್ತದ. ಇವತ್ ಮಾಡದೆ ನಾಳೆ ಬಿಟ್ಟೆ, ನಾಡ್ದು ಮಾಡದೆ ಅಚ್ಚಿ ನಾಡ್ದು ಬಿಟ್ಟೆ ಹಂಗಿರಂಗಿಲ್ಲ. ಭರಣಿ ನಕ್ಷತ್ರದವರ ಸ್ವಭಾವ, ಅವರಲ್ಲಿ ನ್ಯಾಯ ಇರ್ತದ, ಜಸ್ಟಿಸ್ ಇರ್ತದ. ಅವರು ಹೆಚ್ಚು ದುಡ್ಡಿಗಾಗಿ, ಸ್ವಾರ್ಥಕ್ಕಾಗಿ ಹೋರಾಡದೆ ನ್ಯಾಯಕ್ಕಾಗಿ ಹೋರಾಡುವಂತ ಸ್ವಭಾವ ಜಾಸ್ತಿ. ಅಂದ್ರೆ ತಮ್ಮ ಹಕ್ಕನ್ನ ಬಿಟ್ಟು ಕೊಡೋದಿಲ್ಲ. ನಿಂದ 100 ರೂಪಾಯಿ ಬೇಡ, ನಂದು 1 ರೂಪಾಯಿನ ಬಿಡಂಗಿಲ್ಲ. ನಂದು 1 ರೂಪಾಯಿ ಇದ್ರು ನಾ ಬಿಡಂಗಿಲ್ಲ, ನಿಂದ 100 ರೂಪಾಯಿ ಇದ್ರು ನಂಗೆ ಬೇಡ. ಈ ರೀತಿ ಸ್ವಭಾವದವರಾಗಿರ್ತಾರೆ. ಬಹಳಷ್ಟು ಆಕರ್ಷಣೆಯಿಂದ ಮಾತನಾಡುವಂತವರಾಗಿರ್ತಾರೆ. ಬಹಳ ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹೋರಾಡುವಂತವರಾಗಿರ್ತಾರೆ. ಡಿಸಿಪ್ಲಿನ್, ಪ್ರಾಮಾಣಿಕತೆಯಿಂದ ಬದುಕ್ತಾರೆ ಅಂತ ಭರಣಿ ನಕ್ಷತ್ರದ ಸ್ವಭಾವ ಹೇಳ್ತದೆ. ಶುಕ್ರ ಇರೋದ್ರಿಂದ ವಿನಮ್ರರಾಗಿರ್ತಾರೆ, ವಿಲಾಸಿಗಳಾಗಿರ್ತಾರೆ, ಸುಖಭೋಗದ ವಸ್ತುಗಳಿಂದ ಆಕರ್ಷಿತರಾಗಿರ್ತಾರೆ. ಶುಕ್ರ ನಾವೇನ್ ಮಾಡ್ತಾನ? ಸುಖದ ಆಕರ್ಷಣೆಯನ್ನು ಮಾಡ್ತಾನ. ನೋಡ್ಲಿಕ್ಕೆ ಸೌಂದರ್ಯ ಇರ್ತಾನ, ದುಂಡು ಮೂಗು, ಸಣ್ಣಾದ ಎತ್ತರ ಸ್ವಲ್ಪ ಕಡಿಮೆ, ಸ್ವಲ್ಪ ದಪ್ಪಾದ ಶರೀರ, ಸ್ವಲ್ಪ ಈ ಕುತ್ತಿಗೆ ಸ್ವಲ್ಪ ಎದ್ದಾದ ಕುತ್ತಿಗೆ, ಬಿಳಿಯಾದ ಕಣ್ಣು, ಸುಂದರವಾದ ಮುಖ ಲಕ್ಷಣಗಳು ಶುಕ್ರ ಮತ್ತೆ ಈ ಯಮನಿಂದ ಉತ್ಪತ್ತಿ ಆಗ್ತದೆ. ಯಾರಾದರೂ ಏನಾದರೂ ಅಂದರೆ ಸಹಿಸಿಕೊಳ್ಳೋದಕ್ಕಾಗದೇ ಇರುವಂತಹ ಸ್ವಭಾವ. ಕಲಾಕ್ಷೇತ್ರ, ವಾಣಿಜ್ಯ ಕ್ಷೇತ್ರ, ಸಂಗೀತ ಕ್ಷೇತ್ರ, ಈ ಕಾನೂನು ಕ್ಷೇತ್ರ, ವಕೀಲಿಕೆ ಇತ್ಯಾದಿಗಳಲ್ಲಿ ಇವರು ಹೆಚ್ಚು ತಮ್ಮ ಆದ್ಯತೆಯನ್ನ, ಸೇವೆಯನ್ನ ಮಾಡುವಂತವರಾಗಿರ್ತಾರೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹೆಣ್ಣು ಮಕ್ಕಳಾದರೆ ತಿಂಗಳ ಮಾಸಿಕದ ದೋಷಗಳು, ಗಂಡು ಮಕ್ಕಳಾದರೆ ಹೆಚ್ಚು ಪಿಂಪಲ್ಸು, ಹೆಚ್ಚು ಗುಳ್ಳಿಗಳು, ಗಾಯಗಳು, ಸ್ಕಿನ್ ಪ್ರಾಬ್ಲಮ್ಸ್ ಬರುವಂತ ಸಾಧ್ಯತೆ. ಹೀಗೆ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಪ್ರಾಮಾಣಿಕತೆಯಿಂದ ಇರ್ತಾರೆ, ನ್ಯಾಯಕ್ಕಾಗಿ ಹೋರಾಡುವಂತವರಾಗಿರ್ತಾರೆ. ಅವರು ಕೂಡ ಸ್ಟ್ರಾಂಗ್ ಇರ್ತಾರೆ, ಡೆಡಿಕೇಟಿವ್ ಇರ್ತಾರೆ, ಮತ್ತೆ ಕನ್ಸಿಸ್ಟೆಂಟ್ ಇರ್ತಾರೆ, ನಿರಂತರತೆ ಇರ್ತದೆ. ಬೇರೆ ಮೇಷರಾಶಿಯ ಉಗ್ರ ಸ್ವಭಾವ ಅದಲ್ಲ, ಅದರ ತದ್ವಿರುದ್ಧವಾಗಿ ಶಾಂತತೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಒದರಾಡಿ, ಚಿರಾಡಿ, ಎಲ್ಲದಕ್ಕೂ ಜಗಳ ಮಾಡಿ, ಮನಸ್ತಾಪಗಳನ್ನು ಮಾಡಿಕೊಂಡು, ಸಂಬಂಧಗಳನ್ನು ಕೆಡಿಸಿಕೊಂಡು, ಹಾಗೇನೂ ಮಾಡದೆ ವ್ಯವಸ್ಥಿತ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಮಾಡಿಕೊಂಡು ಹೋಗುವಂತ ಸ್ವಭಾವ ಮೇಷರಾಶಿ
ಭರಣಿ ನಕ್ಷತ್ರದವರಾಗಿರುತ್ತದೆ. ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗುತ್ತಾ, ಒಂದು ವೇಳೆ ಮೇಷರಾಶಿ ಭರಣಿ ನಕ್ಷತ್ರ ಬಂದ ನಂತರ ಅವರ 1ನೇ ಚರಣ ಅಂದರೆ ಮೇಷರಾಶಿಗೆ ಅಧಿಪತಿ ಮಂಗಳ, ಭರಣಿ ನಕ್ಷತ್ರಕ್ಕೆ ಆರಾಧ್ಯ ದೇವನು ಯಮಧರ್ಮರಾಯ, ಗ್ರಹ ದೇವನು ಶುಕ್ರ ಗ್ರಹ. ಈ 1ನೇ ಚರಣ ಏನಿದೆಯಲ್ಲ, ಇದಕ್ಕೆ ದೇವತಾ ಸೂರ್ಯ. ಇಲ್ಲೇನ್ ಬಂದ್ಬಿಡ್ತು, ಮೇಷರಾಶಿ ಭರಣಿ ನಕ್ಷತ್ರ 1ನೇ ಚರಣ. ನೆನ್ಪಿಟ್ಕೊಡ್ರಿ, ನಿಮ್ಮಲ್ಲಿ ಇನ್ನೂ ಉಗ್ರತೆ ಜಾಸ್ತಿ ಇರ್ತದ, ನಿಮ್ಮಲ್ಲಿ ಡಿಕ್ಟೇಟಿವ್ ನೇಚರ್ ಇರ್ತದ, ಅಡ್ಮಿನಿಸ್ಟ್ರೇಟಿವ್ ಪವರ್ ಜಾಸ್ತಿ ಇರ್ತದ, ದೊಡ್ಡವರ ಗೌರವ ಕೊಡುವಂತ ಮನೋಭಾವ ಜಾಸ್ತಿ ಇರ್ತದ, ಸರ್ಕಾರಿ ನೌಕರಿ, ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸುವಂತ ಸಾಮರ್ಥ್ಯ ನಿಮ್ಮಲ್ಲಿ ಅಧಿಕವಾಗಿರ್ತದ, ಸ್ವತಂತ್ರವಾಗಿ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇರ್ತದ, ಯಾರ ಹಂಗನಲ್ಲೂ ಬದುಕದೆ ಸೂರ್ಯನ ಕಾರಕತ್ವಗಳು ಇದರಲ್ಲಿ ಸೇರಿಬಿಡ್ತಾವ. ಆತ್ಮಕಾರಕ, ಪಿತೃಕಾರಕ ಇತ್ಯಾದಿಗಳೇನೆಲ್ಲ ಅವಲ್ಲ, ಅವೆಲ್ಲ ಕಾರಕತ್ವಗಳು ಇದಕ್ಕೆ ಸೇರಿಬಿಡ್ತಾವ. ಹಾಗಾಗಿ ಭರಣಿ ನಕ್ಷತ್ರ 1ನೇ ಚರಣದಲ್ಲಿ ಹುಟ್ಟಿದವರು ಬಹಳ ಸ್ಪೆಷಲ್ ಆಗಿರ್ತಾರೆ. ಅವರು ಉದ್ಯೋಗದ ಕಡೆ ಹೆಚ್ಚು ಗಮನವನ್ನ ಕೊಡ್ತಾರ, ಅಡ್ಮಿನಿಸ್ಟ್ರೇಷನ್ ಕಡೆ ಹೆಚ್ಚು ಗಮನವನ್ನ ಕೊಡ್ತಾರ, ಮ್ಯಾನೇಜ್ಮೆಂಟ್ ಕಡೆ ಹೆಚ್ಚು ಗಮನವನ್ನ ಕೊಡ್ತಾರ. ವ್ಯಾಪಾರಕ್ಕಿಂತ ಉದ್ಯೋಗಕ್ಕೆ ಹೆಚ್ಚು ಆದ್ಯತೆಯನ್ನ ನೀಡುವಂತವರಾಗಿರ್ತಾರೆ. ಇನ್ನು ಭರಣಿ ನಕ್ಷತ್ರ 2ನೇ ಪಾದ ಅಧಿಪತಿ ಬುಧ, ಕನ್ಯಾ ನವಾಂಶ. ಅಲ್ಲೇನಾಗ್ಬಿಡ್ತದ, ಶುಕ್ರ ಬುಧ ಮಿತ್ರರು, ಮಂಗಳ ಶತ್ರು. ಹಿಂಗಾಗಿ ಇವರು ಭರಣಿ ನಕ್ಷತ್ರ 2ನೇ ಚರಣದಲ್ಲಿ ಹುಟ್ಟಿದವರು ವ್ಯಾಪಾರದಲ್ಲೂ ಸರಿ ಹೋಗೋದಿಲ್ಲ, ಉದ್ಯೋಗದಲ್ಲೂ ಸರಿ ಹೋಗೋದಿಲ್ಲ, ಬರೀ ಮಾತನಾಡ್ತಾರೆ, ಕೆಲಸವನ್ನ ಮಾಡೋದಿಲ್ಲ. ಬಹಳ ಅಪರೂಪವಾಗಿ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಏನಾದ್ರು ಜಾತಕ ಪ್ರಬಲವಾಗಿದ್ದರೆ ಒಳ್ಳೆ ಸಾಧನೆಯನ್ನ ಮಾಡ್ತಾರೆ. ಇಲ್ಲಿ ಶತ್ರುತ್ವದ ಸಮಾನತೆ ಇಲ್ಲದೆ ಇರುವ ಕಾರಣ ಇವರು ಈ ಕಲಾಕ್ಷೇತ್ರದಲ್ಲಿ ಹೆಚ್ಚು ಆದ್ಯತೆಯನ್ನ ಕೊಡ್ತಾರೆ. ಅಂದ್ರೆ ಸಂಗೀತ, ಮ್ಯೂಸಿಕ್ ಅಥವಾ ಹಾಡು ಅಂತಲೂ ಕರಿಬಹುದು ನಾವು. ಹಾಡಿನಲ್ಲಿ ಪ್ರಖ್ಯಾತಿಯನ್ನ ಪಡೆಯುವಂತವರಾಗಿರ್ತಾರ. ಕ್ಯಾಲಿಗ್ರಫಿ, ಬರೆಯುವಂತ ಬರಹದಲ್ಲಿ ಹೆಚ್ಚು ಸಾಧಕರಾಗಿರ್ತಾರ. ಪರ್ಫ್ಯೂಮ್ಸು, ಇಮಿಟೇಷನ್ ಜ್ಯುವೆಲರಿ, ಬಟ್ಟೆ ವ್ಯಾಪಾರ ಇತ್ಯಾದಿಗಳೆಲ್ಲ ಇವ್ರಿಗೆ ಸೂಟ್ ಆಗ್ತಾವ. ಹಾರ್ಮೋನ್ಸ್ ಪ್ರಾಬ್ಲಮ್ಸ್ ಇವ್ರಿಗೆ ಜಾಸ್ತಿ ಇರ್ತಾವ. ಇವ್ರಿಗೆ ವಾಂಗ್ಮೀಯತೆ ಇರ್ತದ, ಚರ್ಮ ವ್ಯಾಧಿ ಇರುವಂತ ಸಾಧ್ಯತೆ ಇರ್ತದ. ಮೇಷರಾಶಿ ಭರಣಿ ನಕ್ಷತ್ರದವರು 2ನೇ ಪಾದದಲ್ಲಿ ಜನಿಸಿದವರು ಸಾಧಾರಣ ಸ್ವಭಾವದವರಾಗಿರ್ತಾರ, ಸಾಧಾರಣ ಜೀವನ ಮಾಡುವಂತವರಾಗಿರ್ತಾರ. ಅತ್ಯುತ್ಕರ್ಷವಾದ ಭವ್ಯವಾದ ಭವಿತವ್ಯ ಸಾಮಾನ್ಯವಾಗಿ ಕಡಿಮೆ ಇರ್ತದ. ಇನ್ನು ಮೇಷರಾಶಿ ಭರಣಿ ನಕ್ಷತ್ರ 3ನೇ ಪಾದದವರು ಬಹಳ ಪವರ್ಫುಲ್ ಆಗಿರ್ತಾರ. ಲಗ್ನಾಧಿಪತಿ ಬುಧ ಇರ್ತಾರ, ರಾಶ್ಯಾಧಿಪತಿ ಬುಧ ಇದ್ದಾನ, ಯಮಧರ್ಮರಾಯ ಇದ್ದಾನ, ಶುಕ್ರ ಇದ್ದಾನ. ಶುಕ್ರ ನವಾಂಶನ ಅದ ತುಲಾ ನವಾಂಶ. ಇವರು ಕಲಾಕ್ಷೇತ್ರದಲ್ಲಿ, ಬಟ್ಟೆ ವ್ಯಾಪಾರದಲ್ಲಿ, ಬಂಗಾರದ ವ್ಯಾಪಾರದಲ್ಲಿ, ವಜ್ರ ವೈಡೂರ್ಯ ವ್ಯಾಪಾರದಲ್ಲಿ, ಈ ಇಮಿಟೇಷನ್ ಜ್ಯುವೆಲರಿ ವ್ಯಾಪಾರದಲ್ಲಿ, ಬೇರೆ ಬೇರೆ ಬಹಳಷ್ಟು ಆಕರ್ಷಕ ವಸ್ತುಗಳ ವ್ಯಾಪಾರದಲ್ಲಿ, ಕಾಸ್ಮೆಟಿಕ್ಸ್ ಪದಾರ್ಥದ ವ್ಯಾಪಾರದಲ್ಲಿ, ಅಥವಾ ಈ ನೃತ್ಯ ಅಂತ, ಡ್ಯಾನ್ಸ್, ಆಕ್ಟಿಂಗ್ ಅಂತ ನಾವೇನ್ ಕರಿತೇವಲ್ಲ, ಆಕ್ಟಿಂಗ್, ನಾಟಕದಲ್ಲಾಗಲಿ ಫಿಲ್ಮ್ದಲ್ಲಾಗಲಿ ಪಾತ್ರ ವಹಿಸುವಂತಹದ್ದಾಗ್ಲಿ, ಇವ್ರು ಹೆಚ್ಚು ಶ್ರೇಣಿಯನ್ನ ಪಡಿತಾರ. ಇವ್ರಿಗೆ ಬೇಗ ಅವಕಾಶಗಳು ಸಿಗ್ತಾವ, ಸ್ವಲ್ಪ ಮುಂದೆ ಹೋಗುವ ಸಾಧ್ಯತೆ ಹೆಚ್ಚಿರ್ತದ. ಮೇಷರಾಶಿ ಭರಣಿ ನಕ್ಷತ್ರ 4ನೇ ಚರಣದವರು, ರಾಶ್ಯಾಧಿಪತಿ ಮಂಗಳ, ಯಮಧರ್ಮರಾಯ ಶುಕ್ರ, ಮತ್ತೆ ವೃಶ್ಚಿಕ ನವಾಂಶ. ಅಂದ್ರೆ ಮತ್ತೆ ಮಂಗಳ ಬಂದ. ಇವರಲ್ಲಿ ಕೋಪ ಜಾಸ್ತಿ, ಸಹನೆ ಕಡಿಮೆ, ಸಮಾಧಾನ ಇಲ್ಲ, ಪಟಪಟ ಅಂದ ತೀರ್ಸ್ಕೊಂಡ್ಬಿಡ್ತಾರ, ಉಗ್ರತೆ ಜಾಸ್ತಿ, ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದಂಗ ಮಾತಾಡ್ತಾರ, ಯಾವುದನ್ನು ಹಿಂದೆ ಮುಂದೆ ಯೋಚನೆ ಆಲೋಚನೆ ಮಾಡದೆ ನಿರ್ಣಯಗಳನ್ನು ತಗೊಳ್ತಾರ. ಅವ ಅದನ್ನ ಮಾಡ್ದ, ನಾನು ಅದನ್ನ ಮಾಡ್ತೀನಿ, ಇವ ಇದನ್ನ ಮಾಡ್ದ, ಇವನು ಅದನ್ನ ಮಾಡ್ತಾರ. ಮತ್ತೊಬ್ಬರನ್ನ ನೋಡಿ ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಅವೆಲ್ಲ ಇದ್ದಿರ್ತದ, ಡಿಸಿಪ್ಲಿನ್ ಇರ್ತದ, ಪ್ರಾಮಾಣಿಕತೆ ಇರ್ತದ, ಉಗ್ರತೆ ಇರ್ತದ, ಅಗ್ರೆಸಿವ್ನೆಸ್ ಇರ್ತದ. ಅದ್ರ ರಿಸಲ್ಟ್ ಕೊಡುವಂತದ್ದು ಇರಂಗಿಲ್ಲ. 4ನೇ ಚರಣಕ್ಕ ಎಲ್ಲ ಕ್ಲಾಶ್ ಆಗ್ಬಿಡ್ತದ. ಇತ್ಲಾ ಕಲಾಕ್ಷೇತ್ರ ಆಗ್ಲಿ ಇಲ್ಲ, ಇತ್ಲಾ ವಾಣಿಜ್ಯ ಕ್ಷೇತ್ರ ಆಗ್ಲಿ ಇಲ್ಲ, ಇತ್ಲಾಗ ಯಾವ್ದಾದ್ರು ಒಂದು ವಿಶೇಷವಾದಂತ ಉದ್ಯೋಗ ಆಗ್ಲಿ, ಅಡ್ಮಿನಿಸ್ಟ್ರೇಟಿವ್ ಆಗ್ಲಿ ಅದಿಲ್ಲ. ಹೀಗೆ ಸರ್ವೇ ಸಾಮಾನ್ಯವಾಗಿ ಯಾವ ವಿಷಯದಲ್ಲಿಯೂ ಸಾಧನೆ ಅಂತ ಆಗೋದಿಲ್ಲ. ಇವರು ಕೂಡ ಸಾಮಾನ್ಯ ರೀತಿಯಲ್ಲಿ ಒಂದು ಉದ್ಯೋಗದಲ್ಲಿ, ಸಣ್ಣ ಪುಟ್ಟ ಉದ್ಯೋಗದಲ್ಲಿ ನಿರತರಾಗಿ ತಮ್ಮ ಜೀವನವನ್ನ ಮಾಡುವಂತವರಾಗಿರ್ತಾರ. ಹೀಗೆ ಈ ಪ್ರಕಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೇಷರಾಶಿ, ಭರಣಿ ನಕ್ಷತ್ರ ಮತ್ತು ಅದರ 4 ಚರಣಗಳ ವರ್ಣನೆಯನ್ನ ಮಾಡಿದ್ದೇವೆ. ರಾಶಿಯ ಸ್ವಭಾವ ನಮ್ಗೆ ಗೊತ್ತೇ ಅದ.
ಯಮಧರ್ಮರಾಯನ ಬಗ್ಗೆ ನಮ್ಗೆ ಗೊತ್ತದ, ಸೂರ್ಯನ ಮಗನ ಅವನು, ಶನಿದೇವರ ಸಹೋದರ. ಇವೆಲ್ಲವನ್ನು ನಾವು ಕ್ಲಬ್ ಮಾಡಿ ನೋಡಿದಾಗ ಮೇಷರಾಶಿ ಅಶ್ವಿನಿ ನಕ್ಷತ್ರದ ಸ್ವಭಾವನೇ ಬೇರೆ, ಭರಣಿ ನಕ್ಷತ್ರದವರ ಸ್ವಭಾವನೇ ಬೇರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕೃತಿಕಾ ನಕ್ಷತ್ರದ ಬಗ್ಗೆ ಮಾತನಾಡುತ್ತೇವೆ. ಅಲ್ಲಿಯವರೆಗೆ ನಾನು ವಿರಾಮವನ್ನು ತಗೋತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.